ನಮ್ ದೋಸ್ತರ್ಗ 3 ಮಂದಿ ಇದಾರ್ರಿ. ಅದ್ರಾಗ ಇವ ಒಬ್ಬವ ಭೂಷಣ, ಅಕ್ಷಯ್ ಒಬ್ಬವ, ಆಮೇಲೆ ರೋಹನ್. 3 ಮಂದಿ ಕೂಡಿ ಕಾಂಟ್ರಿಬ್ಯೂಷನ್ ಹಾಕಿ ಈ ಕಾರ್ ತಗೊಂಡಾರ. ಖರೆ ಮುಕ್ಳರ ಪ್ರಾಬ್ಲಮ್ ಬರ್ಲಿ ಸರಿ ಏನೇನತ್ಲಿ ತಗೊಳ್ಬೇಕಾರ ಸಿದ್ಧ ಕಾಲ್ ಮಾಡಿ 50,000 ಹಾಕಂದ್ರು. ಅವ್ರ ಇಬ್ರು ಹೋಗ್ಯಾರ ಬರಕಂತೇಳಿ ಗಾಡಿ. ಇವನು ಶೆಟ್ಟಿ ಡೂಪ್ಲಿಕೇಟ್ ಎಕ್ಸ್ಪರ್ಟ್, ಗ್ರಾಚಾರ ಕೆಟ್ಟು ಪೊಲೀಸವ್ರಿಗೆ ಸಿಕ್ಕಾಕೊಂಡ. ಆಮೇಲೆ ಒಮ್ಮೆ ನನಗ ಅವ್ರು ಹಚ್ಚಿದ್ರ ಈ ಭೂಷಣ ಎಲ್ಲಿದಿಲ್ಲ ಅಂತೇಳಿ. ಆಮೇಲೆ ಆದ್ಕೊಳ್ಳಿ ಏನಂತಂದ್ರು ಒಕ್ಟಾವೆ ಐತಿ ಹೊಸಾದ ಎಪಿಸೋಡ್ ಮಾ ಅಂತೇಳಿ. ಎಷ್ಟಂತ ಕೇಳಿದ್ ನನ್ನ 50,000 ರೂಪಾಯಿ ಈಗಿಂದ ಈಗ ಕೊಡಂತಂದ್ರು. ಆಮೇಲೆ 50 ಆಯ್ತು ತಗೊಂತಾನ. ನಾನು ಆಯ್ತು ತಗೊಂತಾನೆ. ಅದ 5 ದಿವಸ ಆತ್, 10 ದಿವಸ ಆತ್, 200 ಅಡಿ ಹೋಯ್ತು, 300 ಅಡಿ ಹೋಯ್ತು. 27ಕ್ಕ ಹೋದು ಗಾಡಿ ತೊಗೊಂಬರ್ಲಿಕ್ಕೆ. ಅದು ಹೋಗೇವಿ 10 ಗಂಟೆಗೆ ರಾತ್ರಿ. ಇದ ನೀ ಎಲ್ಲಿದ್ ಕೊಟ್ಲಿ 50,000? 50,000 ಎಲ್ಲಿದ್ ಕೊಟ್ಟಿನಿ? ಮನೆ ಕಡೆ ಇಸ್ಕೊಂಡ್ ಕೊಟ್ಟಿನಿ. 10 ಗಂಟೆಗೆ ಹೋಗೇವಿ. ಅಮ್ಮನ ಕಡೆ ಇಸ್ಕೊಂಡ್ ಕೊಟ್ಟಿನಿ. ಈಸಿ ಬ್ರೋ. 10 ಗಂಟೆಗೆ ಹೋಗೇವಿ. ಅವಾಗ ನಮಗೇನು ಶಾಂತಿ ಇದಾಗದ. ಇಂಜಿನ್ ಹೆಂಗೆ ಐತಿ ಅದು ಚೆಕ್ ಮಾಡ್ಲಿಲ್ಲ, ಇದನ್ನು ಚೆಕ್ ಮಾಡಿಲ್ಲ, ಇದನ್ನು ಚೆಕ್ ಮಾಡಿಲ್ಲ. ಇದು ಹೆಂಗೈತಿ ಅದು ಹಂಗೆ ಬಿಸ್ಕೊಂಡ್ ಬಂದೇವಿ. ಆಮೇಲೆ ಅದ ತಗೊಂಡಾದ್ಮೇಲೆ ಅದ ಹೆಸರ ಮೇಲೆ ಆಗೋದಿತ್ತು ನಮ್ದು. ಅದು ಏನಿಲ್ಲ ಮಟ್ಟ ಆಗಿಲ್ಲ. ತಗೊಂಡಿಲ್ಲ ಇವ್ರ ಹೆಸರ ಮೇಲೆ ಆಗೋದು ಆಗಿಲ್ಲ. ಯಾಕಂದ್ರೆ ಎಲ್ಲಾ ರೊಕ್ಕ ಇದ್ರಾಗ ಹಾಕ್ಬಿಟ್ಟೇವಿ. ಇದಕ್ಕೇನಂತಾರ ಸೀಟ್ ಇದಕ್ ಹಾಕೇವಿ, ಸ್ಕ್ರೀನ್ ಹಾಕ್ಸೇವಿ, ಎಲ್ಲ ಹಾಕಿಸಿದ್ರು. ತಮ್ಮ ಹೆಸರಲ್ಲೇ ಮಾಡ್ಕೊಳಿಕ್ಕೆ ರೊಕ್ಕ ಉಳಿದಿಲ್ಲ. 30-35 ರೂಪಾಯಿ ಅಲ್ಲೇ ಹೋದು. ಆಮೇಲೆ ಉಳಿದು 10,000 ರೂಪಾಯಿ. 10,000 ರೂಪಾಯಿ ಒಳಗಂತೂ ನಮ್ಮ ಹೆಸರ ಮೇಲೆ ಅದು ಆಗಂಗಿಲ್ಲ. ಹೌದು. ಎಷ್ಟು ಬೇಕು ಹಿಂಗ ನಿಮ್ ಹೆಸರ ಮೇಲೆ ಆಗ್ಲಿಕ್ಕೆ? ಹೆಸರ ಮೇಲೆ ಆಗ್ಲಿಕ್ಕೆ ಟ್ಯಾಕ್ಸಿಸ್ ಎಲ್ಲ ಹಾಕ್ಲಿಕ್ಕೆ ಟೋಟಲ್ ಇನ್ ಹ್ಯಾಂಡ್ 45 ಬೇಕು. ಮತ್ತ ಹೋಗ್ಲಿಕ್ಕೆ 5,000 ರೂಪಾಯಿ, ವಾಪಸ್ ಬರ್ಲಿಕ್ಕೆ 5,000 ರೂಪಾಯಿ, ಅಂದ್ರ 55,000 ರೂಪಾಯಿ ಬೇಕು. 60,000 ರೂಪಾಯಿ ಹಿಡಿ. ಮತ್ ನಡ್ಬಾರ್ಕ ನಿಮ್ಮ ಚಟಗಳು ಅವು ಇವು. 60,000 ಒನ್ ಆಫ್ ದಿ ಓನರ್ ಬಂದ್ ನೋಡ್ರಿ ಇಲ್ಲಿ. ಇವನು ನಾಗಿ ಡೂಪ್ಲಿಕೇಟ್ ದಂಧೆಲಿ ಶೆಟ್ಟಿ ಪಾರ್ಟ್ನರ್. ಇವ ಒನ್ ಆಫ್ ದಿ ಓನರ್. ಇದ್ರ ಈ ಕಾರಿಂದ ಈ ಕಾರ್ ತಗೊಂಡ್ಮೇಲಿಂದ ಗಂಡು ರೆಸಿಪ್ ಸ್ಟಾರ್ಟ್ ಐತ್ರಿ. ಇವರಿಬ್ರು ಸೇರಿದ್ರೆ ಭೂಮಿ ಮೇಲಿರೋ ಯಾವ ವಸ್ತುನ ಬೇಕಾದ್ರೂ ಡೂಪ್ಲಿಕೇಟ್ ಮಾಡ್ತಾರೆ. ಮನುಷ್ಯನ ಒಬ್ಬನ್ ಬಿಟ್ಟು ಒರಿಜಿನಲ್ ಅಂತ ಇವ್ರ ಜೀವನದಲ್ಲಿರೋದು ಒಂದೇ, ಅದು ಚಡ್ಡಿ. ಯಾಕೆ ಅಂದ್ರೆ ಇವರಿಬ್ರು ಚಡ್ಡಿ ದೋಸ್ತಗಳು. ಯಾರಿಗೋ ಬುದ್ಧಿ ಅಂತಲೇ ಜೈನ್ ಕಾಲೇಜ್ ಕಡೆ ಅದ ಟೈಮ್ದಾಗಲೇ ಚೈತನ್ ಗಾಡಿ ಮೇಲೆ ಅದು ಸಿಗತ್ತಿದ್ದ. ಫಾರ್ಮಲ್ ಶೂಸ್ ಈ ಗಾಡಿ ಅಲ್ಲ ನಾವ್ ಚೈತನ್ ಗಾಡಿ ಇತ್ತ. ನಾ ಫಾರ್ಮಲ್ ಶೂಸ್ ಹಾಕೊಂಡಿದ್ದೆ. ನಾ ಗಾಡಿ ಕಲೀಲಿಗತ್ತೇನಿ. ಆಮೇಲೆ ಆ ಟೈಮ್ದಾಗ ಏನಾಯ್ತು, ಗಾಡಿ ತಕೊಂಡ್ ಹೊಳಸಿದೆ. ಫುಲ್ ಮಾರ್ಕೆಟಿಂಗ್ ಹೊಡಿಯೋಣಂತ ಹೊಳಸಿದೆ. ಅದೇನಾಯ್ತು, ಫಾರ್ಮಲ್ ಮಾರ್ಕೆಟ್ ಹೊಡಿಯೋಣಂತ. ಆಮೇಲೆ ಏನಾಯ್ತು, ಬ್ರೇಕ್ ಮೇಲೆ ಹೊಡೆದ್ಬಿಟ್ಟ, ಎಕ್ಸಲೇಟರ್ ಮೇಲೆ ಜೋರ್ಲಿ ಕಾಲಿಟ್ಟೆ. ಅವ್ ಪಾಪ ಮುಂದೆ ನಿಂತಿದ್ದ, ಯಾವ್ದ ಕರಿಷ್ಮಾ ಮೇಲೆ ನಿಂತಿದ್ದ. ಹೋಗಿ ರಪ್ಪಂತ ಹಾಕಿದೆ. ನಾನ್ ದೇವರೇನು ನನ್ ಮೇಲೆ ಆಶೀರ್ವಾದ ಇತ್ತು, ಉಳ್ಕೊಂಡೆ. ಆ ದಿವಸ ಅವ್ ಮಾಲಿ ಹಾಕೊಂಡಿದ್ದ, ಅಯ್ಯಪ್ಪನ ಸ್ವಾಮಿಂದ ಭಕ್ತಿದ್ದ ಅವ. ನಾ ಉಳ್ಕೊಂಡೆ. ಅವ್ ಹೇಳಿದ್ ನನಗ, ನಾ ಇದ್ ಮಾಲಿ ಹಾಕೊಂಡಿರ್ಲಿಲ್ಲ ನಿನ್ ಹೆಣನ ಎಬ್ಬಿಸ್ತಿದ್ದ. ಅಯ್ಯೋ ಯಪ್ಪ, ಅವ್ರು ಮಾಲಿ ಹಾಕೊಂಡಿದ್ರ ಅಂತ ಹೇಳಿ ಉಳಿಸ್ಯಾರ್ರಿ ಅವ್ನ. ಅಕಸ್ಮಾತ್ ಅವ್ರ ಮಾಲಿ ಹಾಕೊಂಡಿದ್ದಿಲ್ಲ ಅಂದ್ರ ಮುಗಿತ್ತ. ಈಗ ನೋಡ್ಲಿ 3 ಮಂದಿ ಕಾಂಟ್ರಿಬ್ಯೂಟ್ ಮಾಡಿ ತಗೊಂಡಿರ್ತೀರಪ್ಪ. 4 ಮಂದಿ ಇನ್ನೊಬ್ರು ಇದಾರ ಗೈಸ್. ನಮ್ಮ ಅಕ್ಕನ ಕಡೆಯಿಂದ 30,000 ರೂಪಾಯಿ ತಗೊಂಡೆ. ನೀ ಎಷ್ಟ್ ಹಾಕಿಲ್ಲ ರೊಕ್ಕ? ನಂದ ಗಾಡಿಗೆ ನಂದ್ ಅಕ್ಕ ಅಂತ ನಂದ ಹಿಡ್ಕೊಂಡ 80 ತನಕ ಹೋಗಿದೆ. 89 ನೀ ಹಾಕಿ. 90 ಹಾಕ್ಯಾನ. ಇವ 35 ಹಾಕ್ಯಾನ. ನೀವು 50 ಅಂದಲ್ಲಿ ಈಗ ರೇ 39 ಹಾಕ್ಯಾನ. ಅದ್ರ ಇನ್ನು ಅರ್ಧ ರೊಕ್ಕ ಕೊಡ್ಬೇಕ. ಅಲ್ಲೇ ಈಗ ನೀವು 3 ಮಂದಿ ಗಾಡಿ ತಗೊಂಡಿರ್ತೀರಪ್ಪ. ಈಗ ನೋಡ, ಕೆಲವೊಮ್ಮೆ ಇವಂಗ್ ಗರಜ್ ಬಿದ್ದಿರ್ತದ ಗಾಡಿ, ಅವ್ ನಿನಗೂ ಗರಜ್ ಬಿದ್ದಿರ್ತದ. ಅವ್ ಹೆಂಗ್ ಮ್ಯಾನೇಜ್ ಮಾಡ್ತಿರ್ಲಿ? ಗರಜ್ ಮ್ಯಾನೇಜ್ ಹೆಂಗ್ ಮಾಡೋದಂದ್ರ, ಇಬ್ರು ಕೊಡೋದಿಲ್ಲ, ಇಬ್ರು ಮನಿ ಮಂದಿ ಕೊಡಿಸ್ಬೋದಿಲ್ಲ. ಸ್ಟೋನ್ ಪೇಪರ್ ಸೀಸರ್ ಆಡುದ. ಯಾರು ಗೆಲ್ತಾರ ಅವ್ರ ಮನಿ ಕೆಲಸ ಮಾಡ್ಕೊಂಡು. ಎಲ್ಲೊಮ್ಮೆ ನಾಟೆ ತಾನ ತರ ನಾನ ತರ ನಾನಾತ ಸಿನಿಮ್ಯಾಟಿಕ್ ಶಾಟ್ಸ್. ಇದ ನಮ್ಮ ಅಪ್ಪಾರದ ಒಮ್ನೀರ್. ಇದ
ನಾ ಎಷ್ಟ ಚಲೋ ತಂಗೆ ಹೊಡೆದ್ರು ಅಪ್ಪನ ಮುಂದ ಕುಂಡಿ ಹರದ 12 ಆಗತ್ತದ್ರಿ. ಅವ್ರ ಮುಂದೆ ಅಂಜಿ ಬಿಡ್ತಾನ, ಯಾಕಂತಂದ್ರ ಅಂಜಸ್ತಾರ್ರಿ ನಮ್ಮಪ್ಪ. ಸ್ವಲ್ಪ ಹಿಂಗ ರೇಸ್ ಮಾಡೋದ್ನ ಮಾಡ್ತಾರ, ಅದಕ್ಕೆ ಅಂಜಿಕ್ ಬರ್ತದ. ಇಲ್ಲೇ ಅದಾರ ನಮ್ಮ ಅಪ್ಪಾರ. ಇಲ್ಲಿ ನೋಡ್ರಿ ಇಲ್ಲಿ ಕನ್ನಡಾಗ ಇಲ್ಲಿ ತೋರಿಸ್ತೇನೆ. ಇಲ್ಲಿದಾರ ನೋಡ್ದ ಇಲ್ಲಿ ಈಗ ನೋಡ್ರಿ ಏನ್ ಹೇಳ್ತಾರ ಈಗ. ಸ್ವಲ್ಪ ನೋಡ್ರಿ ಒಟ್ಟು ನಂದು ಡ್ರೈವಿಂಗ್ ನೋಡುದಿಲ್ರಿ ಅವ್ರಿಗೆ, ಹೋಗ್ಬಿಟ್ರು ಅವ್ರಂಗ. ಇವ್ರು ಕಾಂಟ್ರಿಬ್ಯೂಟ್ ಮಾಡಿ ತಗೊಂಡಿದ್ ಗಾಡಿಗೆ ಹಾಲತ್ತ ಎಲ್ಲ ಬಾದಾಗ್ಯಾವ್ರಿ. ಸರ್ ನಿಮಗೇನು ಅನ್ಸೈತ್ರಿ ಗಾಡಿ ಮಾರೋದ ಚಲೋ ಅನ್ಸತಿಲ್ಲ? ಸ್ಕೋಡಾ ಆಕ್ಟಿವಾ 2006 ಮಾಡೆಲ್ ರೀ. ಥರ್ಡ್ ಹ್ಯಾಂಡ್ ರೀ ಇವ್ ಕಡೆ ಬರೋದು. ಸೆಕೆಂಡ್ ಹ್ಯಾಂಡ್ ಸಾರಿ. ಮತ್ತೆ ಅವ್ರ ಮಾಮ ಹಟ್ಟು ಓದಿದಿರಲ್ಲ. ಇವನ್ ಗೆಂಡೆ ಮೆಕ್ಯಾನಿಕ್, ಡ್ರೈವಿಂಗ್ ಎಕ್ಸ್ಪರ್ಟ್. ಗಾಳಿ ಬೀಸೋ ಸ್ಪೀಡ್ಗೆ ಸರಿಸಾಟಿಯಾಗಿ ಗಾಡಿ ಓಡಿಸ್ತಾನೆ. ಇದೇನಿದೆ ಸ್ಪೀಕರ್, ಇದ ಹಾರ್ನ್ ರೀ. ಅದ ಹಾರ್ನು ಹಳ್ಳ ಹಿಡ್ದದ. ಹಾರ್ನ್ ಇಲ್ಲಾರ್ದು ಓಡಿಸ್ಯಾರ. ಎಷ್ಟು ದಿವಸ ಓಡಿಸಿದೆ? ಹಾರ್ನ ಇಲ್ದಾನ ಒಂದು 15 ದಿವಸ ಆಯ್ತು. 15 ದಿವಸ ಓಡಿಸ್ಯಾರ್ರಿ. ಕಡಿಕೆ ಇದೆ ಈಗ ಎಷ್ಟಾತ್ಲಿ ಅದಕ್ಕೆ? ಎಷ್ಟಾತಿದಕ್ಕೆ ಈಗ 800 ರೂಪಾಯಿ. 800 ಅಂದ್ರೆ 3 ಮಂದಿ ಡಿವೈಡೆಡ್ ಬೈ 3 ಏನಿದೆ? ಇಲ್ಲ ನೀನ ಇಲ್ಲ. ಈಗ ಶಾರ್ಟ್ ಏನಾಗುತ್ತೇನ, ಈ ಗಾಡಿದೆಲ್ಲ ನನ್ನ ಫ್ರೆಂಡ್ ಮಾಮ ತಗೊಂಡೋಗಿದ್ದ. ಅವ ತಗೊಂಡಿದ್ದ. ಸೊ ಅವ್ನು ಕೊಟ್ಟು ಆಮೇಲೆ ಅವ್ನು ಗುರುವಾರ ತಗೊಂಡೋಗಿದ್ದ. ಆಮೇಲೆ ಶುಕ್ರವಾರ ಫೋನ್ ಇಲ್ಲ ನಾನು ಆಗುದಿಲ್ಲ, ನೀವು ರೇಟ್ ಭಾಳ ಆಯ್ತು ತೋರಿ ಅಂತಂದೆ. ಮಾರ್ಲಿಕತ್ತಿದ್ರಿ ಇದನ್ನ ನೀವು? ಅವ್ನು ತಗೋದಂತೆ ಜಾಸ್ತಿ ರೇಟ್ ಆಮೇಲೆ ನಾವೇನಂದು ಆಯ್ತು ಬ್ಯಾಡ ಅಂತಂದ. ಆಯ್ತು ತೋರಿ 2 ದಿವಸ ಓಡಿಸ್ರಿ ಅಂತ. ಶನಿವಾರ ಸಂಡೇ ಅಂತಂದೆ. ಸರಿ, ನಾ ಸಿಂಪಲೆಸ್ಟ್ ವೇದಾಗ ಹೇಳ್ತೀನಿ. ಏನಿಲ್ಲ ಗೈಸ್, ಈ ಗಾಡಿ ಇವ್ರಿಗೆ ಒಂದಾದ್ಮೇಲೆ ಒಂದು ಕೈ ಕೊಡ್ಲಿಕ್ಕೆ ಅದಕ್ಕೆ 3 ಮಂದಿ ಒಳಗೆ ಇಬ್ರು ಡಿಸೈಡ್ ಹಂಗಂದಿಲ್ಲ. ಅದ ಹಂಗೇನು ಕೈ ಕೊಟ್ಟಿಲ್ರಿ, ನೀವೇನೋ ಬೇರೆ ಹೇಳಿದ. ಅದೇ ರೀ ಅವ್ರ ಮನಿ ಮಕ್ಳು ಅವ್ರಿಗೆ ಅದ ಹೆಗಣ ಮುದ್ದ ಅಂತ ಅಂತಾರಲ್ಲ ಆ ಟೈಪ್ ತಗೊಂಡಾನ ಅಂದ್ಕೊಳ್ಳೆ ಹೊಗಳ್ತಾನ. ಬಟ್ ಫ್ಯಾಕ್ಟ್ ಏನದ ಅಂತಂದ್ರೆ ಗಾಡಿ ನಿಜ ಹೇಳಿದಕ್ಕೆ ನಿಮ್ಗೆ ತಿಕ್ಕ ಉರ್ದೋಯ್ತಾ? ಗಾಡಿ ಒಂದಾದ್ಮೇಲೆ ಒಂದು ಕೈ ಕೊಟ್ಟವ್ರಿಗೆ. ಇಂಡಿಕೇಟರ್ ಹೋತು, ಮಿರರ್ ಹೋತು, ಅದೋತು ಇದೋತು. ಕಡಿಕ 3 ಮಂದಿ ಒಳಗೆ ಇಬ್ರು ಡಿಸೈಡ್ ಮಾಡಿದ್ರು ಹೋಗಿ ಇದನ್ನ ಮಾರೋಣ ಅಂತೇಳಿ. ಅದಕ್ಕೆ ಒಬ್ರು ಕೈಯಾಗ ಕೊಟ್ಟಾರ್ರಿ ಗಾಡಿ. ಹೋಗಿ ನೀವು 2 ದಿವಸ ಓಡಿಸಿ ನೋಡ್ರಿ, ನಿಮ್ಗೆ ಚಲೋ ಅನ್ಸಿದ್ರೆ ತಗೋರಿ ಅಂತೇಳಿ. ಅವ 2 ದಿವಸ ಫಸ್ಟ್ ಕ್ಲಾಸ್ ಹೊಡೆದ್ ಬಂದಾನ. 10 ದಿವಸ ಮಂಗಳೂರಿಗೆ ಹೋಗಿ, ಸುಬ್ರಹ್ಮಣ್ಯಕ್ಕೆ ಹೋಗಿ, ಉಡುಪಿಗೆ ಹೋಗಿ, ಗೋವಾ ಗಿವಾ ಅಡ್ಡಾಡ ಬಂದನ್ ಬಾಯಿ. 2 ದಿವಸ ತಗೊಂಡ ನಿಮ್ ಕಡೆ. ಇವ್ರು ಅಂದಾರಿ 2 ದಿವಸ ಓಡಿಸ್ರಿ ಚಲೋ ಅನ್ಸಿರ ತಗೋರಿ ಗಾಡಿ ಅಂತಂದಾನ. ಅವ್ರೆಲ್ಲ ಮಂಗಳೂರು ಎಲ್ಲಾ ಕಡೆ 2 ದಿವಸ ಟ್ರಿಪ್ ಹೊಡೆದ ಬಂದಾನ. ಬಾಗಲ ಹೊಡೆದು ಅದು ಇದು ಹೊಡೆದು ಮಾಡಿ ಸ್ಪೀಕರ್ ಅಂತ ಇದೆ ಹಾರ್ನ್ ಗೀರ್ನೆಲ್ಲ ಒಯ್ಕೋತೋಗ್ಯಾವ್ರೀಗ. ಈಗ ಕಡಿಕ ಸರಿ ಇಲ್ರಿ ಗಾಡಿ ಬ್ಯಾಡ ಅಂತ ನಾನು ಅಲ್ಲಿ ಅವ್ನ ಕಡೆಯಿಂದ ಮತ್ತೆ ರೊಕ್ಕದು ಇಸ್ಕೊಂಡ್ರಿಲ್ಲ. 50,000 ರೂಪಾಯಿ ತಗೊಂಡಲ್ಲ. 50,000 ತಗೊಂಡ್ರಿ. ಅಂದ್ರ ಏನು ಮೋಸ ಇಲ್ಲ ಗೈಸ್, ಇದು ಗಾಡಿ ದುಡಿಲಿಕ್ಕತ್ತದ. ಇದೊಂದು ಚಲೋ ಕೆಲಸ ಮಾಡ್ಲಿಕ್ಕತ್ತದ. ಇದ್ರದ್ದೆಲ್ಲ ರೊಕ್ಕ ಯಾರು ಕೊಡ್ಲಿತಾರ? ಅವ ಕೊಡ್ಲಿತಾನ. ಇದಕ್ಕೆ ಎಷ್ಟು? ಈಗ 5,000 ಆತಿದ. ಇದು 3,000 ರೂಪಾಯಿ ಆಯ್ತು. 3,000 ರೂಪಾಯಿ ಆಯ್ತು. ಮತ್ತೆ ಇನ್ನ ಎಷ್ಟು? 47,000 ರೂಪಾಯಿ. ಡೋರ್ದು ಅಷ್ಟೇ ಮಾಡ್ಬೇಕು. ಡೋರ್ದು ಎಷ್ಟು ಇತ್ತು ಈಗ? ಗೊತ್ತಿಲ್ಲ. ಮತ್ತೆ 50,000 ಕೊಟ್ಬಿಟ್ಟ ಇಲ್ಲ. ಅದರಿಂದ ನಾವು ಓಡಾಡಿದ್ದು 1000 ಕಿಲೋಮೀಟರ್ ರೊಕ್ಕ ತಗೋ. 1000 ಕಿಲೋಮೀಟರ್ 15 ರೂಪಾಯಿ ಅಂದ್ರ 1000 ರೂಪಾಯಿ ಇಂಟು 15 ಮಾಡಿ ಎಷ್ಟಾಯ್ತು? 1000 ರೂಪಾಯಿ ಇಂಟು 15 1000 ಹೊತ್ಲೆ 15,000 ರೂಪಾಯಿ ಆಯ್ತು. 15,000 ಆತ್ಲ. 15,000 ರೂಪಾಯಿ ತಿನ್ನಾವ. 5 ಖರ್ಚು. ಇದೊಂದು 3-4,000 ರೂಪಾಯಿ ಖರ್ಚು. 20,000 ರೂಪಾಯಿ 30,000 ರೂಪಾಯಿ ಬಸ್ ಕಳ್ಸವನ. 30,000 ವಾಪಸ್ ಕಳಿಸ್ತಿ. ಇದು ಸರ್ ಸ್ವಲ್ಪ ಬಿಲ್ ಜಾಸ್ತಿ ಹಚ್ಚಿ ಕೊಡ್ತೀರಣ್ಣ? ಹಾಂ ರೀ, ಸ್ವಲ್ಪ ಬಿಲ್ ಜಾಸ್ತಿ ಹಚ್ಚಿ ಕೊಡ್ರಿ, ಅಲ್ಲಿ ತೋರಿಸ್ಬೇಕು ಒಬ್ಬರಿಗೆ. ಹೌದ್ಲಿ, ಇಲ್ಲಿ ಬಿಲ್ ಜಾಸ್ತಿ ಹಚ್ಚಿ ಹಿಂಗೇನ್ರ ಮಾಡೋಲ್ಲ. ನಂಗೂ ಬೇಕಾ ಪಾಲ? ಆ ಇಬ್ರಿಗೆ ಹೇಳುದಿಲ್ಲ, ನಿನ್ ಇಬ್ರು ಪಾರ್ಟ್ನರ್ಸಿಗೆ ಹೇಳಂಗಿಲ್ಲ. ನನಗೂ ಬೇಕಾದ್ರೆ ಇಲ್ಲಿ ನಿಂದಿರ್ಬೇಕು. ಪಾಲಲ್ಲ ಅಂದ್ರೆ ಏನು ಹೇಳು? ಪಾಲಲ್ಲ, ಅದ್ರಾಗ ಆ್ಯಶ್ ನಾವಿಬ್ರು ಕೂಡ ಮಾಡೋದು. ಮಾಡೋಲ್ಲ ಬೈ. ನೀನ್ ಬಿಟ್ರೆ ಯಾರಿದಾರ? ನಂಗೆ ಕಳಿಸ್ತಿ ಈಗ ಹಂಗಂದ್ರ? ಈಗಿಲ್ಲ, ಮತ್ತೆ ಇದಾಗ್ಲಿ ನಿಂದ್ರಲ್ಲ. ಆದ್ಮೇಲೆ ಒಂದ್ ಬಿಲ್ ಕೊಡ್ತಾರ. ಗೋವಾಕೋನು ದೊಣಾವಳ ಬರ್ತೀನಿ ನಮ್ಮ ನಿನ್ ಜೋಡಿ. ಅದ್ ಬಿಡ್ರಿ, ನಮ್ದು ಚಾನಲ್ ಅದ ರೀ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ. AR ಕಾನು ಅಂತದ, ಸಬ್ಸ್ಕ್ರೈಬ್ ಮಾಡ್ರಿ. 3 ವಿಡಿಯೋ ಬಿಟ್ಟೇನ್ರಿ, ಗಿಚ್ ಬಿಟ್ರಿ. ತನ್ನ ಗಿಚ್ ಅಂತ ಕರೆ ನೋಡ್ರಿ ಗೈಸ್. ಚೆಕ್ಔಟ್ ಈಸ್ ವೆರಿ ನ್ಯೂ ಚಾನಲ್ ಅಂಡ್ ಈಸ್ ಡೂಯಿಂಗ್ ಗ್ರೇಟ್. ಅಗದಿ ಮಬ್ಬ್ರಗತೆ ವ್ಲಾಗ್ ಮಾಡ್ತಾನ್ರಿ ಅವ. ಅದ್ರ ನಿಮಗೆ ಮುಖದಾಗ ಒಂದು ಸ್ಮೈಲ್ ಬರ್ತದೆ. ನೋಡಿಕ ಹೆಡ್ಲೈಟ್ ಹಾಕ್ಸ್ಯಾರ್ರಿ ಹುಡುಗರು. ಹೆಡ್ಲೈಟ್ ರಿಪೇರಿ ಆಗ್ಯದ. ಕುಣಿಲಿಗತ್ತಾನ್ರಿ ಅವ, ಡ್ಯಾನ್ಸ್ ಮಾಡಿತಾನ.
ಶಿವಗಾಮಿಯೇ ಶಿವನೇ ಲೀಲಂಬ ಕ್ರೇಜಿ ಇದಾವ್ರಿ ಹುಡುಗರು ಫುಲ್. ಬೈ ಹೆಡ್ಲೈಟ್ ಹೆಂಗ ಅನ್ಸತ್ತೆ ನಿನಗ? ಸೆಕ್ಸಿ. ಎಷ್ಟು ದಿವಸ ಬರ್ತಾವ? ಹರ್ಯ ಬಂದನ್ರಿ ಇಲ್ಲಿ. ಹರ್ಯ ಈ ಕಾರ್ ಬಗ್ಗೆ ಏನ್ ಹೇಳ್ತಿ? ಜೆನ್ಯೂನ್ಲಿ ಹೇಳ್ಬಿಡ್ಲಿ ಕಾರ್ ಬಗ್ಗೆ ಒಂದ್ ಎರಡು ಮಾತು ಹೇಳ. ಒಂದ ಮಾತು ಹೇಳಿ, ನಿನ್ನೆ ತಗೊಂಡ್ ಹೋಗಿದ್ದನ ಚಲೋ ಅದ, ಹಂಗೇನಿಲ್ಲ. ಯಾರು ಕರ್ಕೊಂಡು ಹೋಗಿದ್ದಿ ಬಾಜುಕ? ಏನ ಅದೇ ಕಾರ್ ಬಗ್ಗೆ ಹೇಳಿ. ಚಲೋ ಅದ ಕೊಟ್ಟಾನ ಅಂದ್ ಕಡೆ ಚಲೋ ಅಂತ ನಾನು ಇವ್ ತಗೊಲ್ಲ ಪಾಪ, ಇವ್ ಹೊಸದಾಗಿದ. ನೀವು ಕುಲಕರ್ಣಿ ಅವ್ರೆ, ನಿಮ್ಗೆ ಏನ್ ಅನ್ಸತಿ ಕಾರ್ ಬಗ್ಗೆ? ತಗೋತೀರಿ ಮಾರಾತಾರ? ಸ್ಟ್ಯಾಂಡ್ ಹಚ್ಕೊಂಡ್ ಸ್ವಲ್ಪ ಗಾಡಿ ಎಲ್ಲಾ ಗಾಡಿದು ಒಂದೊಂದು ಪ್ರಾಬ್ಲಮ್ ಅಲ್ಲೋ. ನಂದೇನ್ ಬರೋಬರ್ ಅದಪ್ಪ, ನಾ ಸೇಫ್ಟಿ ಎಲ್ಲಿ ರಾಯಲ್ ಎನ್ಫೀಲ್ಡ್ ಯಪ್ಪು ಹೇ ಬೈ ಇನ್ನೂ ಮಾಡಿದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಲಾಸ್ಟ್ ಟೈಮ್ ರೈಡಿಗೆ ಹೋದಾಗ ಒಂದ್ ಆಕ್ಸಿಡೆಂಟ್ ಆಗ್ಯದ, ಅವಾಗ ಮುರ್ದದ. ಅದ ನೀವೇನ್ ತಪ್ಪು ತಿಳ್ಕೊಬೇಡ್ರಿ. ರಾಯಲ್ ಎನ್ಫೀಲ್ಡ್ ಒಂದ್ ಏನ್ ಫಾಲ್ಟ್ ಅಂದ್ರೆ ಸುಳಿ ಮಗನ್ ಚಸ್ಸಿ ಬರೋಬರ್ ಇಲ್ರಿ. ಬಾಕಿ ಗಾಡಿ ಮಾತ್ರ ಅದ ಸೇರ್ತದ, ಹಂಗೇನಿಲ್ಲ. ಇಲ್ಲಿ ಬರಲ್ ಬೈ ನಮಸ್ಕಾರ. ಆರಾಮ್ ಬೈ. ಏ ಥ್ಯಾಂಕ್ಸ್ ಬೈ, ಥ್ಯಾಂಕ್ಸ್. ಹೌದಾ? ಹೌದು ಬೈ. ಇಲ್ಲೇ ದಪ್ಪ ಕಾಂತನೇನು ಬೈ ಭಾಳ? ಹೆಂಗ್ ಬೈ? ಹಾ ಹೌದು. ಏ ಥ್ಯಾಂಕ್ಸ್ ಬೈ. ಅಸಹ್ಯ ಮಾಡಿದಲ್ಲ ಬೈ. ಅಯ್ಯೋ ಹೆಸರು ಕೇಳಿದಲ್ಲ ಬೈ. ಏನಂದ್ರಿ ಬೈ? ಅಣ್ಣ ವಾದಿರಾಜ್ ಅಂತೇಳಿ ನೋಡ್ರಿ ಅಣ್ಣ. ಥ್ಯಾಂಕ್ಸ್ ರೀ ಸರ್, ಥ್ಯಾಂಕ್ಸ್. ಹೌದ್ರಿ? ಥ್ಯಾಂಕ್ ಯು ಬೈ, ಆಯ್ತು ಬೈ, ಬಾಯ್ ಬಾಯ್ ಬಾಯ್. ಏ ಥ್ಯಾಂಕ್ಸ್ ಬೈ. ಏನೋ ಬೈ ನನಗೇನು ಅನ್ಸತಿ ಗಾಡಿ ಮಾರೋದೇ ಚಲೋ ಅನ್ಸತ್ ಬೈ. ಹೌದಲ್ಲ ಬೈ? ನಿನಗೇನು ಅನ್ಸತ್ತೆ? ಹಾ ಇಷ್ಟು ತ್ರಾಸ ಹೆಂಗ್ ಬೇಕು ಬೈ? ಹೌದಲ್ಲ? ಇದು ಬಾರಿ ಕಮೆಂಟ್ ಮಾಡ್ರಿ ಬೇಕಂತ. ಲಾಸ್ಟ್ ರೀಪಾಸಿಂಗ್ ಅಂತೂ ಏನಿಲ್ಲ, ಎಲ್ಲ ಕೊಡ್ಸಿ 2,10,000 ರೂಪಾಯಿ ಕೊಡ್ತೇನೆ ನೋಡಿ. ಈ ಗುಜರಿ ಅಂಗಡಿ ಅವ್ರು ತಗೋಬೇಕು ಈಗ ಇದನ್ನ. ಸ್ಕ್ರ್ಯಾಪ್ ಹಾಕಿರೋ ಅಷ್ಟು ಬರೋದು. ಏನಂತೆ ಇಂಜನ್ ಮಾಡಿದ ನಿನ್ ಗಾಡಿ ಬರ್ತದ ಬೈ. ಕಮ್ ಬ್ಯಾಕ್ ಏನ್ರ ಬೇಕಲ್ಲ ಬೈ? ಹೋಗ್ತೀವಿ ಮಾತಾಡ್ಲಿ ಮಗನ. ಅದು ಇಂಜನ್ ಇಲ್ಲಿ ಮಾರಿದ್ರು ಯಾವ ತಗೊಳಂಗಿಲ್ಲ ಬೈ. ಹೊಲಸ್ ಇತ್ತು ಬೈ, ಕಮ್ ಬ್ಯಾಕ್ ಹೊಲಸ್ ಇತ್ತು ಬೈ. ಈ ಒಂದ ಗೇಮ್ ಬೈ. ನಿನಗೆ ಏನು ಅನಿಸ್ತದೆ ಈ 3 ಮಂದಿ ಕೂಡಿಸಿ ತಗೊಳ್ಳೋದು ಸರಿನೋ ತಪ್ಪು? ತಗೋಬೋದು, ಅದಕ್ಕೇನಿಲ್ಲ. ಖರೆ ಒಂದ ಮಾತಾಡ್ದಂಗೆ ಬೈ, ಜೆನ್ಯೂನ್ಲಿ ಮಾತಾಡ ಬೈ. ನೀನು ಮನಸಾರೆ ಮಾತಾಡ. ಜನ್ಮಲ್ಲಿ ಹೇಳಂತಂದ್ರ ತಗೋಬಾರ್ದು ಅಂದ್ರೆ ಹಿಂಗ ದೋಸ್ತರ ಒಳಗ ತಗೋಬಾರ್ದು. ಹಿಂಗ ಅಣ್ಣ ತಮ್ಮ ಗಿಮ್ಮ ಇರ್ತಾರಲ್ಲ, ಅವ್ರು ತಗೊಂಡ್ರ ಚಲೋ. ಅಂದ್ರೆ ಈಗ ನೀ ದೋಸ್ತರ ಜೊತೆ ತಗೊಂಡಿದ್ದು ಬೇಡ. ದೋಸ್ತರ ಅದಾರ ಮತ್ತ ಅಣ್ಣ ತಮ್ಮ ನಿನ್ನೆ ನೀವು ಕಾರ್ ನೋಡಿದ್ರಿ, ಇವತ್ತ ಬೈಕ್ ನೋಡ್ರಿ. ನಮ್ ದೋಸ್ತರದ ಏನ ಇದ್ರು ಎಲ್ಲಾ ಬಾದಿರ್ತಾವ್ರಿ. ಇಲ್ಲಿ ನೋಡ್ರಿ, ಈಗ ಬೈಕದ ಈಗ ಇದು ಬೈಕದ ಕತಿ. ಇದು ಎಷ್ಟು ವರ್ಷ ಆತ ಯಾರಿಗ ಗೊತ್ತ್ರಿ ಚಾಲು ಇಟ್ಟದನ್ನ.